ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ವಿಡಿಯೋ ಆಫ್ CS Tech and Fun. ಈ ವಿಡಿಯೋದಲ್ಲಿ ನಾವು ಸರ್ವರ್ಲೆಸ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅನ್ನೋದು ನೋಡೋಣ. ನೋಡಿ, ಸರ್ವರ್ಲೆಸ್ ಅಂತ ಅಂದ್ರೆ ಸರ್ವರ್ಲೆಸ್ ಅಂದರೆ ಸರ್ವರ್ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಆದರೆ ಈ ಸರ್ವರ್ಲೆಸ್ ಅಂತ ಅಂದ ತಕ್ಷಣನೇ ಇಲ್ಲಿ ಸರ್ವರ್ ಇಲ್ಲ ಅನ್ನೋ ಅರ್ಥ ಅಲ್ಲ. ಸರ್ವರ್ಸ್ ಡೆಫಿನೆಟ್ಲಿ ಇರುತ್ತೆ. ಆದರೆ ಯೂಸರ್ ಅಂದ್ರೆ whoever is deploying your application or code, right, on the cloud, right, or who wants to deploy the code on the servers need not worry about ಅಂದ್ರೆ ಅವರು ಈ ಕೆಳಗಡೆ ಏನೇ ನಾನು ಮೆನ್ಷನ್ ಮಾಡ್ತೀನೋ ಅದ್ರ ಬಗ್ಗೆ ದೇ ನೀಡ್ ನಾಟ್ ವರಿ ಎಟ್ ಆಲ್. ಏನಿದು? ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಏನು ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದರೆ, ಒಂದು ಸರ್ವರ್ ಅಂದ ತಕ್ಷಣ ಅದ್ರ ಕಾನ್ಫಿಗರೇಷನ್ಸ್ ಇರುತ್ತೆ, ಅದರ ಟೈಪ್ ಆಫ್ ಸರ್ವರ್ ಇರುತ್ತೆ, ಅದರ ಕೆಪಾಸಿಟಿ ಇರುತ್ತೆ, ರೈಟ್, ಕೆಪಾಸಿಟಿ ಇರುತ್ತೆ, ಟೈಪ್ ಇರುತ್ತೆ, ಓಕೆ, ಆ್ಯಂಡ್ ಆಮೇಲೆ ಮೆಮರಿ ಇಂಟೆನ್ಸಿವ್ ಇದೆಯಾ ಅಥವಾ ಕಂಪ್ಯೂಟ್ ಇಂಟೆನ್ಸಿವ್ ಇದೆಯಾ. ಸೊ ಈ ಥರ ಎಲ್ಲ ಏನು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಮತ್ತು ಅದರ ಕಾನ್ಫಿಗರೇಷನ್ಸ್ ಏನೇನಿದೆ ಇದೆಲ್ಲದರ ಬಗ್ಗೆ ಸರ್ವರ್ಲೆಸ್ಸಲ್ಲಿ ದ ಯೂಸರ್ ನೀಡ್ ನಾಟ್ ವರಿ ಎಟ್ ಆಲ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮತ್ತು ಯಾರು ತಲೆ ಕೆಡಿಸ್ಕೊತಾರೆ? ಹೂ ಇಸ್ ಗೋಯಿಂಗ್ ಟು ಅಡ್ರೆಸ್ ಆಲ್ ದೋಸ್ ಥಿಂಗ್ಸ್? ದಿಸ್ ಈಸ್ ಬೀಂಗ್ ಡನ್ ಬೈ ದ ಕ್ಲೌಡ್ ವೆಂಡರ್ ವೇರ್ ಯು ಆರ್ ಹೋಸ್ಟಿಂಗ್ ಯೋರ್ ಸರ್ವರ್ಲೆಸ್ ಕೋಡ್. ಅಂದರೆ ಕ್ಲೌಡ್ ವೆಂಡರ್ ಅಂದರೆ ಯಾರು? ಇಟ್ ಈಸ್ AWS ಆರ್ ಎಜ್ಯೂರ್ ಆರ್ ಗೂಗಲ್ ಕ್ಲೌಡ್. ಸೊ ಈ ಥರ ಬೇರೆ ಬೇರೆ ಕ್ಲೌಡ್ ವೆಂಡರ್ ಅವರು ಈ ಇನ್ಫ್ರಾಸ್ಟ್ರಕ್ಚರ್ ಕಾನ್ಫಿಗರೇಷನ್ಸ್, ಆಟೋ ಸ್ಕೇಲಿಂಗ್ಸ್ ಮತ್ತು ಇದೆಲ್ಲ ಅವೈಲಬಿಲಿಟಿ, ಮೇಂಟೈನಬಿಲಿಟಿ, ರಿಲಯಬಿಲಿಟಿ ಇದ್ರ ಬಗ್ಗೆ ದೇ ಆರ್ ಗೋಯಿಂಗ್ ಟು ಬಿ ರೆಸ್ಪಾನ್ಸಿಬಲ್. ಈಗ ಅದ್ರ ಜೊತೆಗೆ ಆಟೋ ಸ್ಕೇಲಿಂಗ್ ಅಂತ ಮೆನ್ಷನ್ ಮಾಡಿದ್ದೀನಿ. ಆಟೋ ಸ್ಕೇಲಿಂಗ್ ಅಂದರೆ ಏನು? ವೆನ್ ಯುವರ್ ಅಪ್ಲಿಕೇಶನ್, ಇದೊಂದು ನಿಮ್ಮದು ಅಪ್ಲಿಕೇಶನ್ ಇದೆ, ದಿಸ್ ಈಸ್ ಯೋರ್ ಸರ್ವರ್, ರೈಟ್. ಈ ಸರ್ವರ್ ಮೇಲೆ ಯುವರ್ ಅಪ್ಲಿಕೇಶನ್ ಇಸ್ ದೇರ್. ಈಗ ಈ ಅಪ್ಲಿಕೇಶನ್ ಮೇಲೆ ಲೋಡ್ ಜಾಸ್ತಿ ಆಯಿತು. ಅವಾಗ ಏನು ಮಾಡ್ತೀರಾ? ಈ ಸರ್ವರ್ನ ನೀವು ಸ್ಕೇಲ್ ಮಾಡಬೇಕು, ರೈಟ್. ಈ ಸರ್ವರ್ನ ನೀವು ಸ್ಕೇಲ್ ಮಾಡಬೇಕು. ಈ ಸ್ಕೇಲ್ ಮಾಡೋದನ್ನ ಏನಂತಾರೆ, ನೀವು ಯು ಕ್ಯಾನ್ ಸೆಟ್ ಸಮ್ ಕಂಡೀಷನ್ಸ್ ಬೇಸ್ಡ್ ಆನ್ ದ್ಯಾಟ್ ಇದು ಆಟೋ ಸ್ಕೇಲಿಂಗ್ ಆಗುತ್ತೆ. ಈ ಆಟೋ ಸ್ಕೇಲಿಂಗ್ನ ಕ್ಲೌಡ್ ಕಂಪ್ಯೂಟಿಂಗ್ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ರೆ ಯು ನೀಡ್ ಟು ವರಿ ಅಬೌಟ್ ದಿ ಆಟೋ ಸ್ಕೇಲಿಂಗ್. ಬಟ್ ಇನ್ ಕೇಸ್ ಆಫ್ ಸರ್ವರ್ಲೆಸ್, ಅಂಡರ್ಲೈನ್ ಕ್ಲೌಡ್ ಇಟ್ ಸೆಲ್ಫ್ ವಿಲ್ ಡೂ ದಿ ಆಟೋ ಸ್ಕೇಲಿಂಗ್. ಓಕೆ, ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು ಅಂತಂದರೆ ಸ್ಟಾರ್ ಎಬಿಲಿಟೀಸ್. ಏನಿದು ಸ್ಟಾರ್ ಎಬಿಲಿಟೀಸ್? ನಾನು ಯಾಕೆ ಇದು ಸ್ಟಾರ್ ಎಬಿಲಿಟೀಸ್ ಅಂತ ಅಂದಿದ್ದೀನಿ ಅಂದರೆ, ಇಲ್ಲಿ ನೀವು ನೋಡೋದಾದರೆ ಅವೈಲೇಬಿಲಿಟಿ, ಮೇಂಟೈನೇಬಿಲಿಟಿ, ರಿಲಯಬಿಲಿಟಿ. ಅವೈಲೇಬಿಲಿಟಿ ಅಂದರೆ ಏನು? ನೀವೊಂದು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿದ್ದೀರಾ, ಅದು ಯಾವಾಗಲೂ ಅವೈಲೇಬಲ್ ಇದ್ದೇ ಇರುತ್ತೆ. ಅಂದರೆ ವೆನೆವರ್ ಎನಿ ಅದರ್ ಕಸ್ಟಮರ್ ಈಸ್ ಆಕ್ಸೆಸಿಂಗ್ ಯುವರ್ ಅಪ್ಲಿಕೇಶನ್, ಇದು ಯಾವಾಗಲೂ ಅವೈಲೇಬಲ್ ಇರಬೇಕು, ರೈಟ್. ದಿಸ್ ಈಸ್ ಕಾಲ್ಡ್ ಎಸ್ ಅವೈಲೇಬಿಲಿಟಿ. ಮೇಂಟೈನಬಿಲಿಟಿ, ಅಪ್ಲಿಕೇಶನ್ ಶುಡ್ ಬಿ ಈಸಿಲಿ ಮೇಂಟೈನೇಬಲ್. ಅಂದರೆ ನೀವೇನು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿದ್ದೀರಾ ಅದರದ್ದೇನೋ ಚೇಂಜಸ್ ಇರುತ್ತೆ, ರೈಟ್. ಇನ್ನೂ ಏನಾದರೂ ಅದಕ್ಕೆ ಎಕ್ಸ್ಟರ್ನಲ್ ವೇರಿಯೇಬಲ್ಸ್ ಏನಾದರೂ ಹಾಕಬೇಕು, ಕಾನ್ಫಿಗರೇಷನ್ಸ್ ಮಾಡಬೇಕು, ಅದೆಲ್ಲ ಈಸ್ ಈಸಿ ಟು ಮೇಂಟೈನ್. ನೆಕ್ಸ್ಟ್ ಈಸ್ ರಿಲಯಬಿಲಿಟಿ. ಅಂದರೆ ವಾಟ್ ಎವರ್ ಅಪ್ಲಿಕೇಶನ್ ಯು ಹ್ಯಾವ್ ಡಿಪ್ಲಾಯ್ಡ್, ಇಟ್ ಈಸ್ ರಿಲಯಬಲಿ ಆಕ್ಸೆಸಿಬಲ್. ಓಕೆ, ಅಂದರೆ ನೀವು ಅದನ್ನು ಯಾವಾಗಲಾದ್ರೂ ಲೋಡ್ ಜಾಸ್ತಿ ಆಯಿತು, ರೈಟ್, ಅಥವಾ ಏನಾದರೂ ಒಂದು ಕ್ರ್ಯಾಶ್ ಆಯಿತು, ಸೊ ದ ಅಪ್ಲಿಕೇಶನ್ ಶುಡ್ ಬಿ ರಿಲಯಬಲ್ ಎನಫ್ ಟು ಬಿ ಆಲ್ವೇಸ್ ಅವೈಲೇಬಲ್. ದಟ್ ಈಸ್ ಕಾಲ್ಡ್ ಎಸ್ ರಿಲಯಬಿಲಿಟಿ. ನೆಕ್ಸ್ಟ್, ಯೂಸರ್ ಈಸ್ ಚಾರ್ಜ್ಡ್ ಆನ್ ಪೇ ಆಸ್ ಯು ಯೂಸ್. ಯಾಕಂದರೆ ಯೂಸರಿಗೆ ಚಾರ್ಜ್ ಮಾಡಲೇಬೇಕಲ್ವಾ ಕ್ಲೌಡ್ ವೆಂಡರ್. ಸೊ ಅವ್ರೇನು ಮಾಡ್ತಾರೆ, ಆಲ್ ದೀಸ್ ಥಿಂಗ್ಸ್ ವಾಟ್ ಎವರ್ ದೇ ಟೇಕ್ ಕೇರ್ ಹಿಯರ್, ಆಲ್ ದೋಸ್ ಥಿಂಗ್ಸ್ ಆರ್ ಪಾರ್ಟ್ ಆಫ್ ದಿ ಚಾರ್ಜ್, ರೈಟ್. ಅಂದರೆ ಅದು ಎಷ್ಟು ನೀವು ಅಪ್ಲಿಕೇಶನ್ನ ಯೂಸ್ ಮಾಡ್ತಿರೋ, ಇಟ್ ಕುಡ್ ಬಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ರಿಕ್ವೆಸ್ಟ್ ನಿಮ್ಮ ಅಪ್ಲಿಕೇಶನಿಗೆ ಅಥವಾ ಕೋಡಿಗೆ ಬಂದಿರೋದು, ರೈಟ್. ಆಲ್ ದೋಸ್ ಥಿಂಗ್ಸ್ ಆರ್ ಚಾರ್ಜೆಬಲ್. ನಾವು ಹೌ ಇಸ್ ಕೋಡ್ ಇಸ್ ರಿಟರ್ನ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಏನು ಮಾಡ್ತೀರಾ, ನೀವೇನು ಮಾಡ್ತೀರಾ, ಒಂದು ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡ್ತೀರಾ. ಇನ್ ಸರ್ವರ್ಲೆಸ್ ಕಂಪ್ಯೂಟಿಂಗ್ ಯು ಡಿಪ್ಲಾಯ್ ಫಂಕ್ಷನ್ಸ್. ಅಂದರೆ ಫಂಕ್ಷನ್ಸ್ ಅಂತ ಅಂದ್ರೆ ಏನು? ನಿಮ್ಮ ಇವಾಗ ಜಾವಾ ವರ್ಲ್ಡಲ್ಲಿದ್ದರೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಆ್ಯಡ್, ವೆರಿ ಬೇಸಿಕ್ ಥಿಂಗ್, ಆ್ಯಡ್ ಟು ನಂಬರ್ಸ್, ಸೊ A, B. ಈ ಮೆಥಡ್ನ ನೀವು ಆಸ್ ಅ ಫಂಕ್ಷನ್ನ ಡಿಪ್ಲಾಯ್ ಮಾಡ್ಬೋದು. ದಿಸ್ ಈಸ್ ವೆರಿ ಬೇಸಿಕ್, ರೈಟ್. ದಟ್ ಈಸ್ ದ ಪಾರ್ಟ್ ಆಫ್ ಸರ್ವರ್ಲೆಸ್ ಕಂಪ್ಯೂಟಿಂಗ್. ಬೇರೆ ಡಿಫ್ರೆನ್ಸಸ್ ಏನು? ಐ ಥಿಂಕ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್. ಇನ್ಫ್ರಾಸ್ಟ್ರಕ್ಚರ್ ಡಿಫ್ರೆನ್ಸಸ್ ಅಂದರೆ ಅಂಡರ್ಲೈನ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಅದರ ಕಾನ್ಫಿಗರೇಷನ್ ಬಗ್ಗೆ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಯು ನೀಡ್ ಟು ವರಿ. ಹವೆವರ್ ಇನ್ ಸರ್ವರ್ಲೆಸ್ ಯು ನೀಡ್ ನಾಟ್ ವರಿ ಅಟ್ ಆಲ್. ಇನ್ ಕೇಸ್ ಆಫ್ ಸ್ಕೇಲಿಂಗ್, ಸರ್ವರ್ಲೆಸ್ ಕಂಪ್ಯೂಟಿಂಗಲ್ಲಿ ಆಟೋಮೇಟೆಡ್ ಸ್ಕೇಲಿಂಗ್ ಇರುತ್ತೆ. ಅಂದರೆ ದಿ ಸ್ಕೇಲಿಂಗ್ ಈಸ್ ಆಟೋಮೇಟೆಡ್. ಹವೆವರ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಯು ನೀಡ್ ಟು ಕಾನ್ಫಿಗರ್. ನಾವು ಕಾನ್ಫಿಗರ್ ಅಂತ ಅಂದರೆ ಬೇಸ್ಡ್ ಆನ್ ದಿ ಲೋಡ್, ಇನ್ ದ ಸೆನ್ಸ್ ಬೇಸ್ಡ್ ಆನ್ ದಿ CPU ಕೆಪಾಸಿಟಿ, ಬೇಸ್ಡ್ ಆನ್ ದಿ ರಿಕ್ವೆಸ್ಟ್, ಈ ಥರ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಆ ಥರ ಎಲ್ಲ ಬೇಸ್ಡ್ ಆನ್ ನೀವು ಸ್ಕೇಲಿಂಗ್ ಕಾನ್ಫಿಗರ್ ಮಾಡಬೇಕು. ಯಾವುದರಲ್ಲಿ? ಕ್ಲೌಡ್ ಕಂಪ್ಯೂಟಿಂಗಲ್ಲಿ. ಇನ್ ಕೇಸ್ ಆಫ್ ಸರ್ವರ್ಲೆಸ್ ದಿ ಸ್ಕೇಲಿಂಗ್ ಈಸ್ ಆಟೋಮೇಟೆಡ್.
ಸೇಮ್ ಥಿಂಗ್ ಕಮ್ಸ್ ಟು ಡಿಪ್ಲಾಯ್ಮೆಂಟ್ ಮಾಡಬೇಕಾದ್ರೇನು ದೇರ್ ಆರ್ ಪ್ಲೆಂಟಿ ಆಫ್ ಕಾನ್ಫಿಗರೇಷನ್ಸ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್ ವಿಚ್ ಇನ್ ಒನ್ ವೇ ಈಸ್ ಆಲ್ಸೋ ಗುಡ್. ಯಾಕಂದ್ರೆ ನಿಮಗೆ ಒಂದು ಡೀಪ್ ಆಗಿ ಒಂದು ಹ್ಯಾಂಡಲ್ ಸಿಗುತ್ತೆ ವಾಟ್ ಯು ನೀಡ್ ಟು ಕಾನ್ಫಿಗರ್, ಹೌ ಮಚ್ ವಾಟ್ ಇಸ್ ಎ ಅಪ್ಲಿಕೇಶನ್ ವೆನ್ ಟು ಡಿಪ್ಲಾಯ್ ಅಂಡ್ ಮೆನಿ ಅದರ್ ಡೀಟೇಲ್ಸ್, ರೈಟ್. ಇನ್ ಕೇಸ್ ಆಫ್ ಸರ್ವರ್ಲೆಸ್ ಇಟ್ ಈಸ್ ಸಿಂಪ್ಲಿಫೈಡ್, right? It is both kind of a pro and con also. Then comes to ರಿಸೋರ್ಸ್ ಅಲೋಕೇಶನ್. ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ನಾವು ಮುಂಚೆ ಹೇಳೋ ಥರ ನೀವೇ ರಿಸೋರ್ಸ್ನ ಅಲೋಕೇಟ್ ಮಾಡಬೇಕು. ಟೈಪ್ ಆಫ್ ರಿಸೋರ್ಸ್ ಯಾವುದಿದೆ ಅದನ್ನೆಲ್ಲ, ಆಮೇಲೆ ಈಗ ಫಾರ್ ಎಕ್ಸಾಂಪಲ್ SQS ಯೂಸ್ ಮಾಡ್ತೀರಾ, ಸಿಂಪಲ್ ಕ್ಯೂ ಸರ್ವಿಸ್, ಸೊ ಈ ಥರ ಎಲ್ಲ ರಿಸೋರ್ಸಸ್ನ ನೀವೇ ಅಲೋಕೇಟ್ ಮಾಡಬೇಕು. ಇನ್ ಕೇಸ್ ಆಫ್ ಸರ್ವರ್ಲೆಸ್ ಆದಷ್ಟು ದೀಸ್ ಥಿಂಗ್ಸ್ ಆರ್ ಅಗೇನ್ ಆಟೋಮೇಟೆಡ್, ದೀಸ್ ಥಿಂಗ್ಸ್ ಆರ್ ವರಿಡ್ ಬೈ ಕ್ಲೌಡ್, ದೀಸ್ ಥಿಂಗ್ಸ್ ಆರ್ ಹ್ಯಾಂಡಲ್ಡ್ ಬೈ ಕ್ಲೌಡ್ ವೆಂಡರ್, right? So these are the major points which you need to worry about, which you need to consider about serverless computing. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಜನರ ಹತ್ರ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.